ತುಕಿಗಾರ ನಾಯಕರು ಏಕನೋ ಅನೇಕರು, ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ ಕುದುರುವುದೆಂತು ಈ ಅವ್ಯವಸ್ಥೆಯ ಪಾಡು ಎದೆಗುದಿಯೇ ಗತಿ ಏನು ಮಂಗುತಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗದವರೆಗೆ ಮನುಷ್ಯನ ಜೀವನವನ್ನು ದಿಗ್ದರ್ಶನ ಮಾಡತಕ್ಕಂತಹ ಒಂದು ತಾತ್ವಿಕ ಹಿನ್ನೆಲೆ ಇಲ್ಲ. ವಿ ನೀಡ್ ಎ ಫಿಲಾಸಫಿ ಟು ಲಿವ್ ಬೈ. ನಮ್ಮ ಬದುಕನ್ನು ಆಟೋಕರೆಕ್ಟಿವ್ ಮೆಷರ್ಸ್ ಅಂತ ಹೇಳ್ತಾರೆ. ನಮ್ಮನ್ನೇ ನಾವು ತಿದ್ದಿಕೊಳ್ಳಲಿಕ್ಕೆ ಬೇಕಾದ ಒಂದು ತಾತ್ವಿಕ ಹಿನ್ನೆಲೆ ಮನುಷ್ಯನಿಗೆ ಬೇಕು. ಆ ತಾತ್ವಿಕ ಹಿನ್ನೆಲೆಯನ್ನು ಒದಗಿಸದೆ ಸಂದೇಹ ಗೊಂದಲಗಳನ್ನೇ ಹೆಚ್ಚಿಸ್ತಕ್ಕಂತಹ ಶಿಕ್ಷಣ ಪದ್ಧತಿಯಿಂದ 20,000 ಜನ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಅವರಲ್ಲಿ ಹೆಚ್ಚಿನ ಪಾಲು ವಿದ್ಯಾರ್ಥಿಗಳು ಅಂತ ಕೇಳಿ ಬರ್ತದೆ. ಇದು ಎಂಥ ಶಿಕ್ಷಣ ಸಿಗ್ತಾ ಇದೆ ನಮಗೆ? ಅದರಿಂದ ಈ ಮೂಲಭೂತವಾದ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿದುಕೊಂಡರೆ ಧರ್ಮದ ಹೆಸರಿನಲ್ಲಿರತಕ್ಕಂಥ ಎಷ್ಟೋ ದುರ್ಬಲತೆ ಪರಿಮಿತಿಗಳನ್ನೊಳಗೊಂಡಂಥ ಘಟನೆಗಳನ್ನು ಅರ್ಥ ಮಾಡಿಕೊಂಡು ಅದರಿಂದ ದೂರ ಸರಿದು ಯಥಾರ್ಥ ಧಾರ್ಮಿಕ ಭಾವನೆಯನ್ನು ತಿಳಿಯಲಿಕ್ಕೆ ಸಾಧ್ಯ. ಆ ಒಂದು ವಿಚಾರವನ್ನು ನಿಮಗೆ ತಿಳಿಸಬೇಕು ಅಂತ ನಾನು ವೈಜ್ಞಾನಿಕ ಹಿನ್ನೆಲೆಯಿಂದ ಈ ದೇವರ ಬಗ್ಗೆ ಏನೇನು ಭಾವನೆಗಳು ಬೆಳೆದು ಬಂದಿವೆ, ಯಾವ ಯಾವ ತೊಂದರೆಗಳಿವೆ, ಅದರಿಂದ ಹೇಗೆ ಪಾರಾಗಬಹುದು ಎಂಬುದನ್ನು ಕುರಿತು ಚಿಂತನೆ ಮಾಡಿತ್ತು. ವೈಜ್ಞಾನಿಕ ಮನೋಧರ್ಮವನ್ನು ಬೆಳೆಸಿಕೊಂಡ ವ್ಯಕ್ತಿಯಲ್ಲಿ ಸ್ವಾಭಾವಿಕವಾಗಿ ಬರುವ ಸಂದೇಹಗಳಿಗೆ ಉತ್ತರ ರೂಪವಾಗಿ ಪ್ರಮುಖ ವಿಜ್ಞಾನಿಯ ಅಭಿಪ್ರಾಯವನ್ನು ನಾನು ಹಿಂದಿನ ಉಪನ್ಯಾಸದಲ್ಲಿ ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದೆ. ಮೊದಲನೆಯಾಗಿ ಮೊನ್ನಿನ ಉಪನ್ಯಾಸದಲ್ಲಿ ನಾನು ಹೇಳಿದ್ದು, ಈ ಹೊತ್ತು ವಿಜ್ಞಾನಿ ಅಂತ ಹೇಳಿದ ಕೂಡಲೇ ಒಂದು BSc MSc ಪಾಸಾಗಿ ಒಬ್ಬ ಅಧ್ಯಾಪಕನಾಗಬಹುದು, ಪ್ರೊಫೆಸರ್ ಆಗಬಹುದು, ಅವನಿಗೊಂದು ಪ್ರಶಸ್ತಿಯೂ ಸಿಗಬಹುದು. ಅವನು ವಿಜ್ಞಾನದ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಪರಿಣತಿಯನ್ನು ಪಡೆದಿದ್ದುದು ಸತ್ಯ. ಆದರೆ ಅವನನ್ನೇ ವಿಜ್ಞಾನಿಯ ಅಭಿಪ್ರಾಯಗಳಿಗೆ ಸಂಪೂರ್ಣ ಪ್ರತಿನಿಧಿ ಅಂತ ಗ್ರಹಿಸಲಾಗದು. ವಿಜ್ಞಾನದ ವಿವಿಧ ಕ್ಷೇತ್ರಗಳಲ್ಲಿ ದುಡಿದ, ವಿಜ್ಞಾನದ ಇತಿಹಾಸದ ಪರಿಚಯವುಳ್ಳ, ವಿಜ್ಞಾನದ ಇಂಪ್ಲಿಕೇಶನ್ಸ್ ಆಫ್ ಸೈನ್ಸ್ ಅಂತ ಹೇಳ್ತಾರೆ, ವಿಜ್ಞಾನದ ನಾನಾ ಸಂಶೋಧನೆಗಳ ಮೂಲಕ ತಿಳಿದು ಬರತಕ್ಕಂಥ ಈ ವಿಶ್ವದ ಬಗೆಗಿನ ವಿಚಾರಗಳನ್ನು ಸಂಗ್ರಹ ಮಾಡಿದ ವ್ಯಕ್ತಿ ಅಂತ ನಾನು ತಗೊಳ್ತೇನೆ. ಇಲ್ಲದಿದ್ದರೆ ಕೆಮಿಸ್ಟು, ಡ್ರಗ್ಗಿಸ್ಟು ಇವರು ಎಲ್ಲ ಒಂದೊಂದು ರೀತಿಯಲ್ಲಿ ವಿಜ್ಞಾನಿಗಳು. ಅವರವರ ಕ್ಷೇತ್ರದಲ್ಲಿ ಎಲ್ಲರೂ ಸ್ವಲ್ಪ ವೈಜ್ಞಾನಿಕವಾದ ಮನೋವೃತ್ತಿಯನ್ನು ಬೆಳೆಸಿಕೊಂಡಿರ್ತಾರೆ. ಆದರೆ ಅವರಿಗೆ ಜೀವನದ ಮೂಲಭೂತವಾದ ಉದ್ದೇಶ ಮತ್ತು ಜೀವನದ ಅರ್ಥ ಇವುಗಳನ್ನು ತಿಳಿಯುವ ಸಾಮರ್ಥ್ಯ ಇದೆ ಅಂತ ತೆಗೆದುಕೊಳ್ಳಿಕ್ಕಾಗುತ್ತೆ. ಆದ್ದರಿಂದ ನಾನು ಕ್ರಿಸ್ಟಿಯನ್ ಮಾರಿಸನ್ ಅವರ ವಿಚಾರವನ್ನು ಹೇಳಿದೆ. ಯಾಕಂದರೆ ಈಸ್ ದ ನ್ಯೂಯಾರ್ಕ್ ಅಕಾಡೆಮಿ ಆಫ್ ಸೈನ್ಸಸ್ಸಿನ ಅಧ್ಯಕ್ಷರಾಗಿದ್ದವರು. ವಿಜ್ಞಾನದ ವಿವಿಧ ಕ್ಷೇತ್ರಗಳಲ್ಲಿ ಆದ ಸಂಶೋಧನೆಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಂಡವರು. ಈ ಅಪೂರ್ವವಾದಂಥ ಸಂಶೋಧನೆಗಳ ಬೆಳಕಿನಲ್ಲಿ ನಮ್ಮ ಬೇಸಿಕ್ ಕಾನ್ಸೆಪ್ಟ್ ಆಫ್ ಗಾಡ್, ದೇವರ ಬಗೆಗಿನ ಚಿಂತನೆ ಹೇಗೆ ಹರಿದಿದೆ ಎನ್ನುವುದರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡಿದ ವ್ಯಕ್ತಿ ಆಡಿದ ಮಾತಾದ್ದರಿಂದ ಅದನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನಪಟ್ಟು ಒಂದು ಶ್ರದ್ಧೆಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯವಾದ ಸರ್ವಶಕ್ತನಾದ, ಸರ್ವಜ್ಞನಾದ, ಸರ್ವವ್ಯಾಪಿಯಾದ, ಸರ್ವಾಂತರ್ಯಾಮಿಯಾದ, ವಿಶ್ವಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ಕರ್ತೃವಾದಂಥ ಆ ಪರತತ್ವದ ಕುರಿತು ನಾವು ಇಂದಿನ ವಿಜ್ಞಾನದ ಬೆಳಕಿನಲ್ಲಿ ಹೇಗೆ ನಮ್ಮ ಪ್ರಾಕ್ತನ ಪುರಾತನ ಶಾಶ್ವತ ಧರ್ಮದ ಸತ್ಯಗಳನ್ನು ತಿಳಿದುಕೊಳ್ಳಬಹುದು ಎನ್ನುವುದನ್ನು ಇಲ್ಲಿ ವಿವರಿಸಲಿಕ್ಕೆ ಪ್ರಯತ್ನಪಟ್ಟೆ. ಸಾಮಾನ್ಯವಾಗಿ ಈ ಜಗತ್ತು ಆಕಸ್ಮಿಕ ಅಂತ ಹೇಳ್ತಾರೆ. ಸಾಮಾನ್ಯ ಇದೊಂದು ಭಾವನೆ ಬಂದುಬಿಟ್ಟಿದೆ. ಆತ ಹೇಳ್ತಾನೆ, ದ ಯೂನಿವರ್ಸ್ ಈಸ್ ಡಿಸೈನ್ಡ್ ಅಂಡ್ ಎಕ್ಸಿಕ್ಯೂಟೆಡ್ ಬೈ ಎ ಗ್ರೇಟ್ ಎಂಜಿನಿಯರಿಂಗ್ ಇಂಟೆಲಿಜೆನ್ಸ್. There is no one chance in millions that life on our planet is an accident. ಆಕ್ಸಿಡೆಂಟ್ ಅಲ್ಲ, ಅರ್ಥಪೂರ್ಣವಾಗಿದೆ ವರ್ತಿಸ್ತದೆ ಜಗತ್ತು. ಅಣು ಕಣಗಳಿಂದ ಹಿಡಿದು ಸ್ಟೆಲ್ಲಾರ್ ಯೂನಿವರ್ಸಿನವರೆಗೂ ಕೂಡ ಒಂದು ವ್ಯವಸ್ಥೆ ಕಾಣ್ತದೆ. ದೆರ್ ಈಸ್ ಆರ್ಡರ್. ಯೂನಿವರ್ಸ್ ಇಸ್ ನಾಟ್ ಎ ಖೇಯಾಸ್, ಇಟ್ಸ್ ಎ ಕಾಸ್ಮಾಸ್. ಅರ್ಥಪೂರ್ಣವಾಗಿ ವರ್ತಿಸ್ತದೆ. ಇನ್ನೊಂದು ಅರ್ಥಪೂರ್ಣವಾಗಿದೆ ಅಂದರೆ ನೀವೊಂದು ಕಟ್ಟಡ ಕಟ್ಟಿದರೆ ಅಲ್ಲಿ ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ. ಇದೇನಿದು ಕಿಟಕಿ, ಅದೇನು ಬಾಗಿಲು, ಇದು ಯಾವ ಕೋಣೆ, ಇದು ಬಂದವರನ್ನು
ಸ್ವಾಗತಿಸತಕ್ಕಂಥ ಕೋಣೆ. ಅದು ಯಾವ ಕೋಣೆ? ಅದು ಲೈಬ್ರರಿ. ಇದ್ಯಾವುದು? ಮಲಗುವ ಕೋಣೆ. ಪ್ರತಿ ಒಂದಕ್ಕೂ ಅರ್ಥ ಇದೆ, ಅದೊಂದು ಉದ್ದೇಶ ಇದೆ. ಹೀಗೆ ಅರ್ಥ ಉದ್ದೇಶಗಳಿಂದ ಕೂಡಿ ನಡೆಯತಕ್ಕಂತಹ ಈ ವಿಶ್ವ ಅಂತ ಮನವರಿಕೆ ಆಗ್ತದೆ ಅಂತ ವಿಜ್ಞಾನಿ ನಮಗೆ ತಿಳಿಸಿಕೊಡ್ತಾನೆ ಎನ್ನುವುದನ್ನು ನಾನು ವಿಸ್ತಾರವಾಗಿ ಅಲ್ಲಿ ವಿವರಿಸಿದೆ. ಜೀವನ ಎನ್ನುವುದು ಎಷ್ಟು ಅದ್ಭುತವಾದದ್ದು. ಆ ಜೀವನ, ಲೈಫ್ ಅಥವಾ ರಿಸೋರ್ಸ್ಫುಲ್ನೆಸ್ ಆಫ್ ಲೈಫ್ to accomplish its purpose is a manifestation of all-pervading intelligence. ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಕೊಡಲಾಗಿದೆ. ಅದನ್ನು ಓದಿದರೆ ನಿಮಗೆ ಸರ್ವತ್ರ ಸರ್ವವ್ಯಾಪಿಯಾದ ಪರಬ್ರಹ್ಮ ವಸ್ತು ಅಥವಾ ಈಶ್ವರನ ಬಗ್ಗೆ ಒಂದು ಭಾವನೆ ಸ್ಪಷ್ಟವಾಗಿಯೇ ಬರ್ತದೆ ಅಂತ ಹೇಳಬಹುದು. ನಮ್ಮ ಹಿಂದಿನ ಯುಗದ ಆಧ್ಯಾತ್ಮಿಕ ಜೀವನದಲ್ಲಿ ಮುನ್ನಡೆದ ಸಮಾಧಿಯಂತಹ ದಿವ್ಯ ಅನುಭವವನ್ನು ಪಡೆದ, ಸರ್ವತ್ರ ಭಗವಂತನ ದರ್ಶನ ಮಾಡುವ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದ ವ್ಯಕ್ತಿಗಳ ಮಾತಿನ ಹತ್ತಿರ ಬರ್ತದೆ. ಇದು ಆಶ್ಚರ್ಯ. ಈ ಸುಪ್ರೀಂ ಇಂಟೆಲಿಜೆನ್ಸ್, ಇಕಾಲಜಿಯ ಬಗ್ಗೆ ಓದಿದವರಿಗೆ ಗೊತ್ತಾಗ್ತದೆ. ಇಡೀ ನೇಚರ್ನಲ್ಲಿರ್ತಕ್ಕಂತಹ ಒಂದು ಆ ಸಮತೋಲವನ್ನು ಕಾಪಾಡಿಕೊಳ್ಳುವುದಕ್ಕೆ ಆ ಇಂಟೆಲಿಜೆಂಟ್ ಪ್ರಿನ್ಸಿಪಲ್ಲೇ ವರ್ಕ್ ಮಾಡ್ತದೋ ಏನೋ ಭಾವನೆ ಬರ್ತದೆ ಅಂತ ಹೇಳ್ತಾರೆ. ಅದು ಅದ್ಭುತಗಳಿವೆ. Provision for all living is revealed in phenomena which we know today but which Darwin did not know, such as the wonders of genes ಅಂತ ಹೇಳ್ತಾರೆ. ಜೀನ್ಸಿನ ಬಗ್ಗೆ ತಿಳಿದಾಗ ಆಶ್ಚರ್ಯಚಕಿತರಾಗ್ತೇವೆ ನಾವು. ವಿಶ್ವವನ್ನು ನಡೆಸತಕ್ಕಂಥ, ನಾನು ಭಗವದ್ಗೀತೆಯಲ್ಲಿ ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಓದಿದಾಗ ಏನಿದು ಬೀಜ, ಅದೇ ಅವನ ವಿಭೂತಿ ಏನದು ಅದ್ಭುತವಾಗಿದೆ ಎಂಬುದು ಮನವರಿಕೆ ಆಗಿತ್ತು. ಇಲ್ಲಿ ಅದನ್ನು ಎಷ್ಟು ಸುಂದರವಾಗಿ ಇವರು ಚಿತ್ರಿಸಿದ್ದಾರೆ ಅಂತ ಇಲ್ಲಿ ನಿಮಗೆ ಹೇಳ್ತೇನೆ ಇದನ್ನು. ಯಾಕಂದರೆ ಇದನ್ನು ಉದ್ದೇಶ ಏನಂದರೆ, ನನಗೆ ಅಸಂಬದ್ಧ ಮಾತಾಡಬಾರ್ದು ದೇವರ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ. ನಮ್ಮಲ್ಲಿ ಹೆಚ್ಚಿನವರು ಆ ಕಾರ್ಯಕ್ರಮವನ್ನು ಕೈಗೊಂಡಿರ್ತಾರೆ. ಬುದ್ಧಿಜೀವಿಗಳೆನ್ನುವರು ಅವರು ಇತರರ ಬುದ್ಧಿಯನ್ನು ವಿಚಾಲನೆ ಮಾಡ್ತಾರೆ. ಇನ್ನೊಬ್ಬರ ಶ್ರದ್ಧೆಯನ್ನು ನಾಶ ಮಾಡುವುದು ಬುದ್ಧಿವಂತಿಕೆ ಅಂತ ತಿಳ್ಕೊಂಡಿದ್ದಾರೆ. ಮೂಢನಂಬಿಕೆಯನ್ನು ಬಿಡಬೇಕೇ ಸರಿ, ಮೂಢವಲ್ಲದ ನಂಬಿಕೆಯನ್ನು ಬಿಡಕ್ಕೆ ಯಾಕೆ ಬಿಡಬೇಕು? ಅದು ಹೇಳಲಿಕ್ಕೆ ನಿಮಗೇನು ಅಧಿಕಾರವಿದೆ? ಅದರಿಂದ ನಿಸ್ಸಂಶಯವಾಗಿ ಕೆಲವು ವಿಚಾರಗಳನ್ನು ನಾವು ನಮ್ಮ ಮನದಂದುಕೊಳ್ಬೇಕು. ಧಾರ್ಮಿಕರಾದವರು, ಧರ್ಮಾಭಿಮಾನಿಗಳು, ಧರ್ಮದಲ್ಲಿ ಶ್ರದ್ಧೆ ಇದ್ದವರು ಮತ್ತು ಸಂಕುಚಿತವಾದ ಭಾವನೆಗಳನ್ನು ಬಿಡಲಿಕ್ಕೆ ಅನುಕೂಲವಾಗುತ್ತೆ ಇದನ್ನು ತಿಳಿದುಕೊಂಡ್ರೆ.